ದೀಪಿಕಾ, ಪೂರ್ಣಿ ಯಾರು ಇಲ್ಲದೆ ಇರೋಳು ಅಂತೆಲ್ಲ ಹೇಳಬೇಡ. ಅವಳಿಗೆ ಎಲ್ಲರೂ ಪ್ರೀತಿ ಸಿಗೋ ಹಾಗೆ ನಾವು ನೋಡ್ಕೋತಿದ್ದೀವಿ. ಇವಳು ನಿನ್ನ ಅಕ್ಕ ಆಗೋಳು. ಇವಳು ಏನೇ ಹೇಳಿದ್ರು ನಿನ್ನ ಒಳ್ಳೆಯದಕ್ಕೆ. ಈ ಮನೆ ಬಗ್ಗೆ ಇವಳಿಗೆ ತುಂಬ ಕಾಳಜಿ ಇದೆ. ಇವಳ ಬಗ್ಗೆ ಹೀಗೆಲ್ಲ ಮಾತಾಡೋದು ತಪ್ಪು. ದೀಪಿಕಾ, ಹ್ಯಾವ್ ಯು ಲಾಸ್ಟ್ ಯೋರ್ ಮೈಂಡ್? ಎಲ್ಲಿದ್ದೀನಿ, ಏನ್ ಮಾತಾಡ್ತಾ ಇದ್ದೀನಿ, ಯಾರ ಜೊತೆ ಮಾತಾಡ್ತಾ ಇದ್ದೀನಿ ಅನ್ನೋ ಗಮನ ಇದೆ ನಿನಗೆ? ಆಗ್ಲೇ ನನ್ನ ಮೇಲೆ ಇದ್ದಿದ್ದ ಕೋಪಕ್ಕೆ ಅದನ್ನ ಹಾಲಲ್ಲಿ ನಿಂತು ಮಾತಾಡಿದ್ದು ತಪ್ಪು. ಈಗ ನೀನ್ ಮಾಡಿದ ತಪ್ಪಿಗೆ ನಿನಗೆ ಬುದ್ಧಿ ಹೇಳಕ್ ಬಂದ್ರೆ ಅದಕ್ಕೆ ಮೇಲೆ ಅಷ್ಟೆಲ್ಲ ರೇಗೋ ಅವಶ್ಯಕತೆ ಏನಿದೆ? ಇವಾಗ ಈ ವಿಚಾರ ಎಲ್ರ ಮುಂದೆ ತೆಗಿತಾ ಇದೆ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ, ಕೇಳಿಸ್ಕೊ. ಸಂಜೆ ನೀನೇ ಹೇಳ್ದೆ ಅಲ್ವಾ, ನನ್ನ ಹಿಂದೆ ಬಿದ್ದಿದ್ದು, ನನ್ನ ಮದುವೆ ಆಗುವಂತ ಒತ್ತಾಯ ಮಾಡಿದ್ದು ನೀನೇ ಅಂತ. ಅದು ನಿಜ. ನೀನೇ ಬಂದಿದ್ಯಾ ಅಂದ್ಮೇಲೆ ಈ ರಿಲೇಶನ್ಶಿಪ್ನ ಉಳಿಸ್ಕೊಂಡು ಹೋಗೋ ಜವಾಬ್ದಾರಿ ನಿಂದು. ಬೇರೆಯವ್ರನ್ನ ಬ್ಲೇಮ್ ಮಾಡಬೇಡ. ಇದು ಖಂಡಿತ ಸೋಗಲಾಡಿ ಮಾಡಿರೋಕ್ಕೆ ಸಾಧ್ಯವೇ ಇಲ್ಲ. ನಿಮಗೆ ಹೇಗೆ ಗೊತ್ತಾಯ್ತು ತಾತ? ಉಪ್ಪು ಹುಳಿ ಖಾರ ಸರಿಯಾಗಿ ಬಿದ್ದಿದೆ ಅಂತಂದ ಮೇಲೆ ಇದು ಸೋಗಲಾಡಿ ಮಾಡಿರೋದಕ್ಕೆ ಸಾಧ್ಯನೇ ಇಲ್ಲ. ಹಾಗೇನಿಲ್ಲ ಮಾವ, ನಿನ್ನೆ ಎಲ್ಲ ಅವಳೇ ಮಾಡಿದ್ಲು, ಚೆನ್ನಾಗಿತ್ತಲ್ಲ. ಇವತ್ತು ನಾನೇ ಮಾಡೋಣ ಅಂತ ಮಾಡಿದೆ. ಗೊತ್ತು ತುಳಸಿ, ಸುಮ್ಮನೆ ತಮಾಷೆ ಮಾಡಿದೆ. ನೀನು ಸುಮ್ಮನೆ ಕೂತ್ಕೊಳ್ಳೋವಳಲ್ಲ ಅಂತ ಗೊತ್ತು ನನಗೆ. ಇನ್ನೊಂದು ಸ್ವಲ್ಪ ಲೇಟ್ ಆಗ್ತಿದೆ, ನಾನು ಬರ್ತೀನಿ. ಲೇ, ತಿಂಡಿನೂ ಸರಿಯಾಗಿ ತಿನ್ಲಿಲ್ವಲ್ಲೋ? ಅದೇನು ಅರ್ಜೆಂಟ್ ನಿನಗೆ? ಆಗಿದ್ದನ್ನ ಮನಸ್ಸಿಗೆ ಹಚ್ಕೊಂಡು ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ ದಂಟ್ಪಿಂಡ. ಪಾಠ ಕಲ್ತಿದ್ದೀಯ ಅಂತ ಆದರೆ ಸಂತೋಷ. ಇನ್ನು ಅಲ್ಲಿಂದ ಮುಂದಕ್ಕೆ ಹೋಗ್ಬೇಕು ಅಷ್ಟೇ. ಇಲ್ಲ ತಾತ, ಆಫೀಸಲ್ಲಿ ತುಂಬ ಕೆಲಸ ಇದೆ, ಪ್ರಿಪೇರ್ ಆಗಬೇಕು. ಸಮ ಡಬ್ಬಿ ಪುಟ ನಾ ಕೊಡ್ತೀನಿ, ಕೊಡು. ಪಾಪು ಪಾಪು ಹೊರಟೆ ಬಿಟ್ನಲ್ಲ. ಹೊರಟೆ ಬಿಟ್ಟ. ಅಯ್ಯೋ, ನಾನು ಆಫೀಸಿಗೆ ತೊಗೊಂಡೋಗಿ ಕೊಡೋಣ ಅಂದರೆ ನಾನು ಬುಕ್ ಸ್ಟೋರಿಗೆ ಬೇರೆ ಹೋಗಬೇಕು. ಏನು ಮಾಡೋದು?
ಪೂರ್ಣಿ, ನಿನಗೇನಾದರೂ ಹೇಳೋದಿದ್ರೆ ಹೇಳು. ತಪ್ಪು ಒಂದ್ಸಲ 2 ಸಲ ಆದರೆ ಪರವಾಗಿಲ್ಲ, ಆದರೆ ಪದೇ ಪದೇ ಆದರೆ ಅದಕ್ಕೆ ಕ್ಷಮೆ ಇರಲ್ಲ. ಇನ್ಮೇಲೆ ಹೀಗಾಗಲ್ಲ. ಸಾರಿ. ಪರವಾಗಿಲ್ಲ ದೀಪಿಕಾ, ಬಾ ಕೂತ್ಕೋ, ತಿಂಡಿ ತಿನ್ನು ಎಲ್ಲರ ಜೊತೆ. ದೀಪಿಕಾ, ನಾವು ದುಬೈಯಿಂದ ವಾಪಸ್ ಬಂದ್ವಿ. ದೀಪು ಮನೇಲಿಲ್ಲ ಅಂದ್ರೆ ಬೇಜಾರು, ಅದಕ್ಕೆ ಕರ್ಕೊಂಡು ಹೋಗೋಣ ಅಂತ ಬಂದ್ವಿ. ಯಾರೋ ನೀನು ಈ ಥರ ಮದುವೆ ಆಗಿರೋ ಹೆಣ್ಮಗಳನ್ನ ಕದ್ದು ಮುಚ್ಚಿ ಭೇಟಿ ಆಗಬಾರ್ದು ಅನ್ನೋದು ಗೊತ್ತಿಲ್ಲ ನಿಂಗೆ? ನೀನಾ? ನೀನು ಈ ಓಡ್ ಹೋದವಳ ಗಂಡ ಪ್ರಸಾದ ಅಲ್ವೇನೋ? ಇವತ್ತು ರೆಸ್ಟ್ ಮಾಡೋದು ತಾನೆ, ಕ್ಯಾಫೆಗೆ ಹೋಗಲೇಬೇಕಾ? ರೆಸ್ಟ್ ಏನು ಬೇಡ ಶಾರ್ವರಿ. ಕೆಫೆಗೆ ಹೋಗೋಕೆ ಮೊದಲು ನನ್ನ ಫ್ರೆಂಡ್ ಮನೆಗೆ ಹೋಗಬೇಕು. ಅದೇ ಆಕ್ಸಿಡೆಂಟ್ ಆಗಿತ್ತಲ್ಲ, ಅವರು ಚೇತರಿಸ್ಕೋತಿದ್ದಾರೆ, ಅವ್ರನ್ನ ನೋಡ್ಕೊಂಡು ಬರಬೇಕು. ಓಹ್ ಹೌದಾ ಭಾವ? ಹುಷಾರಾಗ್ತಿದ್ದಾರಲ್ವಾ ಅವರು? ಬೇರೆ ಏನೂ ಸಮಸ್ಯೆ ಇಲ್ಲ ತಾನೆ? ಅದು ಪೂರ್ಣಿ ನನಗೆ ವಿಷಯ ಹೇಳಿದ್ಲು, ಕೇಳಿ ಮನಸ್ಸಿಗೆ ತುಂಬ ನೋವಾಯಿತು. ಪರವಾಗಿಲ್ಲ ಶಾರ್ವರಿ, ಡಿಸ್ಚಾರ್ಜ್ ಆಗಿದೆಯಲ್ಲ, ಮನೇಲಿ ರೆಸ್ಟ್ ಮಾಡ್ತಿದ್ದಾರೆ. ಏನೋ ಅವ್ರ ಒಳ್ಳೆ ಗುಣ ಅವರನ್ನು ಕಾಯ್ತು ನೋಡು. ನಿಜ. ಶಾರ್ವರಿ, ನೀನಿವತ್ತು ದೀಪಿಕಾ ವಿಷಯನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದೆ, ನಿಜವಾಗ್ಲೂ. ಅವಳ ಹತ್ರ ಕ್ಷಮೆ ಕೇಳಿಸಿದ್ದು ಮನೇಲಿ ಯಾರ ಮಧ್ಯೆನೂ ಮನಸ್ತಾಪ ಬರೆದಿರೋಗಾಯ್ತು. ಅದು ನನ್ನ ಡ್ಯೂಟಿ ಅಲ್ವಾ ಭಾವ? ನಿಜ. ಆದರೂ ಎಲ್ಲ ನೀನೇ ಮಾಡ್ತಾ ನಿನಗೂ ಸ್ಟ್ರೆಸ್ ಆಗುತ್ತೇನು? ಈಗ ಮಹೇಶನು ಸುಧಾರಿಸ್ಕೊತಿದ್ದಾನಲ್ವಾ, ಅವನ ಆರೋಗ್ಯದ ಬಗ್ಗೆನೂ ಕಾಳಜಿ ತಗೋತಿದ್ಯಾ. ಹೆಮ್ಮೆ ಆಗುತ್ತೆ ನೀನು ನೋಡಿದ್ರೆ. ಓ ಲೇಟ್ ಆಗ್ತಿದೆ ಶಾರ್ವರಿ, ನಾನೇನು ಬರ್ತೀನಿ. ನಮ್ದಿರ್ಲಿ, ನೀನ್ ಇಲ್ಲೇನ್ ಮಾಡ್ತಿದ್ಯಾ ತಾತ? ನಾನಾ? ಒಬ್ಳು ಮನೆ ಮರ್ಯಾದೆ ಕಳೆದು ಯಾವನ ಜೊತೆಲೋ ಓಡ್ ಹೋಗಿದ್ಲು, ಆ ಮನೆ ಪಂಚಾಯಿತಿಗೆ ಅಂತ ಬಂದೆ. ತಾತ, ನೀನು ನಮ್ಮ ಮನೆ ಕಾಲಿಟ್ಟಾಗಲೇ ನನಗೆ ಅನುಮಾನ ಇತ್ತು ನೀನು ಏನೋ ನಡೆಸ್ತಾ ಇದ್ದೀಯ ಅಂತ. ನೀನು ಇವತ್ತು ಬೆಳಗ್ಗೆಯಿಂದ ಆಡ್ತಿರೋದು ನೋಡಿ ಏನೋ ನಡೀತಾ ಇರಬೇಕು ಅಂತ ನೀನು ಫಾಲೋ ಮಾಡಿದೆ. ಮೊಮ್ಮಗಳು ಮೇಲೆ ಅನುಮಾನನ? ನೀನು ಯಾವ ಸೀಮೆ ಮೊಮ್ಮಗಳೇ? ನೀನು ಮನೆ ಬಿಟ್ಟು ಓಡ್ ಹೋದಾಗಲೇ ನಿನಗೆ ತಿಲಾಂಜಲಿ ಬಿಟ್ಟೆ. ಗಂಡನ ಜೊತೆ ಮಾತಾಡೋದಕ್ಕೆ ಈ ಕದ್ದು ಮುಚ್ಚಿ ಬರ್ತಾರ, ಅದು ಇಂಥ ಗಲ್ಲಿಗೆ. ನಾನೇ ಇಲ್ಲಿ ಬರಕ್ಕೆ ಹೇಳಿದ್ದು, ಬೆಳಗ್ಗೆ ಕಾಲ್ ಮಾಡಿದ್ದು ಕೂಡ ನಾನೇ. ಇವಳು ನನ್ನ ಜೊತೆ ವಾಪಸ್ ನಮ್ಮ ಮನೆಗೆ ಬರೋದಕ್ಕೆ ರೆಡಿ ಇಲ್ಲ, ನಿಮ್ಮ ಮನೇಲೇ ಇರ್ತೀನಿ ಅಂತ ಹೇಳ್ತಿದ್ದಾಳೆ. ನಾನು ಮನೆಗೆ ವಾಪಸ್ ಬಂದರು ನನ್ನ ಜೊತೆ ಮಾತಾಡಿದೆ, ಫೋನ್ ಮಾಡಿದ್ರು ಕಟ್ ಮಾಡ್ತಾ ಇದ್ದಾಳೆ.
ಓಹೋ, ವಿಷಯ ಹೀಗಿದೆ ಎನ್ನು. ಎಲ್ಲಿ ನಿನ್ನ ಗಂಡ ಪ್ರಸಾದ್ ಊರಿಗೆ ಬಂದಿದ್ದಾನೆ ಅಂತ ಗೊತ್ತಾದರೆ ನಾನು ನಿನ್ನನ್ನು ಮತ್ತೆ ಗಂಡನ ಮನೆಗೆ ಕಳಿಸ್ತೀನೋ ಅಂತ ಹೆದರ್ಕೊಂಡು ಹೀಗೆ ಕದ್ದು ಮುಚ್ಚಿ ಭೇಟಿಯಾಗೋಕೆ ಬಂದಿದ್ದೀಯಾ? ನೀನು ಇಲ್ಲಿವರೆಗೂ ಬಂದಿದ್ದು ನೋಡಿ ಇನ್ನೇನು ಹೊಸ ಅವಾಂತರ ಮಾಡ್ತೀಯೋ ಅಂತ ಅಂದ್ಕೊಂಡಿದ್ದೆ. ಸದ್ಯ ನಿನ್ನ ಗಂಡನ್ನೇ ಮೀಟ್ ಮಾಡೋಕೆ ಬಂದಿಯಲ್ಲ. ಇದೇನಿದು, ಇವತ್ತು ಮನೇಲಿ ಇಷ್ಟು ಡಿಫ್ರೆಂಟಾಗಿ ಅಡುಗೆ ಮಾಡಿದಾರಲ್ಲ. ಇಂಥ ಡಿಫ್ರೆಂಟ್ ಆಗಿರೋ ಊಟ ತಿಂದು ಎಷ್ಟೋ ವರ್ಷನೇ ಆಗಿತ್ತು. ಅಷ್ಟು ಟೇಸ್ಟಿಯಾಗಿದೆ. ಇನ್ಮೇಲೆ ದಿನ ಹೀಗೆ ಮಾಡಿ ಅನ್ಬೇಕು ಪಾಪಮ್ಮನಿಗೆ. ಮ್ಯಾಮ್, ನಿಮ್ಮ ಮಗ ಇಂಟರ್ವ್ಯೂನಲ್ಲಿದ್ದಾರೆ. ಅವರು ಕೆಫೆಟೀರಿಯಾಗೆ ಬರೋಕ್ಕಾಗಲ್ಲ ಅನಿಸುತ್ತೆ ಅಂದರು. ನೀವು ಇಲ್ಲಿ ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿದ್ರು. ಸರ್, ಆ್ಯಕ್ಚುಲಿ ನಿಮ್ಗೆ ಊಟ ಅಲ್ಲಿ ಅರೇಂಜ್ ಆಗಿದೆ ಸರ್. ಇದು ಮೇಡಮ್ ಅವರು. ಓ ಮೈ ಗಾಡ್, ಐ ಆಮ್ ಸೋ ಸಾರಿ. ನನ್ನ ಊಟದ ಥರ ಅರೇಂಜ್ ಆಗಿತ್ತಲ್ಲ, ಗೊತ್ತಾಗಿಲ್ಲ. ಅರ್ಧ ತಿನ್ಬಿಟ್ಟೆ. ಐ ಆಮ್ ಸೋ ಸಾರಿ. ಪರವಾಗಿಲ್ಲ, ಕೂತ್ಕೋಪ. ಅಲ್ಲ, ನಾನು ಕೂತ್ಕೋಪ. ಅರ್ಧ ತಿಂದ್ರೆ ಹೊಟ್ಟೆ ತುಂಬತ್ತಾ? ಪೂರ್ತಿ ತಿನ್ನು, ನಾನು ಕಾಯ್ತೀನಿ. ಅಲ್ಲ, ಆದರೂ ಅನ್ನನ ದೇವರು ಅಂತಾರೆ. ಅದಕ್ಕೆ ಊಟ ಮಾಡುವಾಗ ಯಾವುದೇ ಥರ ಸಂಕೋಚ ಆಗಲಿ ಬೇಸರ ಪಟ್ಕೋಬಾರ್ದು. ಕೂತ್ಕೋಪ. ಇಷ್ಟೆಲ್ಲ ಅಡುಗೆ ನೀವೇ ಮಾಡಿದ್ದ? ತುಂಬ ಚೆನ್ನಾಗಿದೆ. ಇಷ್ಟು ಡಿಫ್ರೆಂಟ್ ಟೇಸ್ಟ್ ಆಗಿರೋ ಅಡುಗೆ ತಿಂದು ತುಂಬ ವರ್ಷ ಆಗೋಗಿತ್ತು. ಇವತ್ತು ನಮ್ಮ ಮನೆಯಲ್ಲೇ ಏನೋ ಡಿಫ್ರೆಂಟಾಗಿ ಅಡುಗೆ ಮಾಡಿದ್ದಾರೆ ಅಂದ್ಕೊಂಡೆ. ನಿಮಗೆ ಲೇಟ್ ಆಗ್ತಿದೆಯೇನೋ? ನಾನು ಇದೆಲ್ಲ ಪ್ಲೇಟಿಗೆ ಹಾಕ್ಕೊಂಡು ಬಾಕ್ಸ್ನ ಸ್ಟಾಫ್ ಹತ್ರ ವಾಶ್ ಮಾಡಿ ಕಳಿಸ್ತೇನೆ. ತಡ ಏನೂ ಇಲ್ಲಪ್ಪ, ನೀನು ಊಟ ಮಾಡು. ದಿನ ನೀನೊಬ್ಬನೇ ಊಟ ಮಾಡ್ತೀಯಾ? ಅಪರೂಪಕ್ಕೆ ಯಾರಾದರೂ ಇರ್ತಾರಷ್ಟೇ. ರೀ, ಯಾಕಿನ್ನೂ ಡ್ರೆಸ್ ಚೇಂಜ್ ಮಾಡಿಲ್ಲ? ಏನೋ ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಕಂಪ್ನಿ ಪ್ರೆಷರಾ?
ಪೂರ್ತಿ ನೀನು ಯಾವಾಗ ಬಂದೆ? ನೀವೆಲ್ಲೋ ಕಳೆದೋಗಿದ್ರಲ್ಲ, ಆಗಲೇ ಬಂದೆ. ಹೇಳಿ, ಎಲ್ಲಿ ಕಳೆದೋಗಿದ್ರಿ? ಪುಣ್ಯ ಇವತ್ತು ಮನ್ಸು ಯಾಕೋ ತುಂಬ ಖುಷಿಯಲ್ಲಿದೆ ಅನಿಸ್ತಾ ಇತ್ತು. ನಾವು ತುಂಬ ದಿನದಿಂದ ಬಯಸ್ತಾ ಇದ್ದಿದ್ದು ಸಿಗ್ದಾಗ ಆಗತ್ತಲ್ಲ, ಆ ಥರ ಖುಷಿ. ಯಾಕಂತ ಗೊತ್ತಾಗ್ತಿರ್ಲಿಲ್ಲ. ಈ ಕೂತು ಯೋಚಿಸಿದಾಗ ಗೊತ್ತಾಯ್ತು. ಇವತ್ತು ಆಫೀಸ್ಗೆ ಒಬ್ರು ಲೇಡಿ ಬಂದಿದ್ರು, ಅವ್ರ ಮಗನ ಊಟ ತಗೊಂಡು. ಸರಿ, ಅವ್ರು ಎಷ್ಟು ಸಿಂಪಲ್ ಆಗಿದ್ರು ಗೊತ್ತಾ? ನಿನ್ ಥರನೇ ಅನ್ಕೋ. ಅವ್ರ ಮಗನ ತಂದಿದ್ದ ಊಟನ ನನ್ಗೆ ಗೊತ್ತಿಲ್ಲದೆ ನಾನು ತಿನ್ಬಿಟ್ಟೆ. ಕೋಪ ಬರ್ದೇ ಇದ್ರು ತಾನು ತಂದಿದ್ದ ಊಟನ ಬೇರೆ ಯಾರು ಮಾಡಿದ್ರು ಅಂತ ಕ್ಷಣ ಆದ್ರೂ ಬೇಜಾರಾಗ್ಬೇಕಲ್ವಾ? ಬಟ್ ಅವರು ಎಷ್ಟು ಖುಷಿಯಿಂದ ನಾನು ಊಟ ಮಾಡ್ತಿದ್ದನ್ನು ನೋಡ್ತಾ ಇದ್ರು ಗೊತ್ತಾ? ಸಾಲದು ಅಂತ ಒಂಟಿಯಾಗಿ ಊಟ ಮಾಡಬಾರ್ದು ಅಂತ ನನ್ನ ಜೊತೆ ಕೂತ್ರು. ಹೋ ಹೌದಾ, ನೈಸ್. ಅಷ್ಟೇ ಅಲ್ಲ, ಇದ್ದಿದ್ದಾಗೆ ಬಿಕ್ಕಳಿಕೆ ಶುರು ಆಯ್ತು. ಅವರೇ ನೀರು ತಂದು ಕೊಟ್ರು. ಅವ್ರು ತಂದಿದ್ದು ಊಟ ತಿಂತ ಅವ್ರ ಕಾಳಜಿ ನೋಡ್ತಾ ನನಗೆ ಯಾಕೋ ಒಂದು ಕ್ಷಣ ನಮ್ಮ ಅಮ್ಮನೇ ನೆನಪಾಗೋದ್ರು ಪುಣ್ಯ. ಆಡ್ಬೇಡ ಪಾಪು, ನಾನು ನಿನ್ನಮ್ಮ. ನೀನತ್ರ ನನಗೂ ನೋವಾಗತ್ತೆ ಕಣೋ. ತಪ್ಪು ನಡೀತಾ ಇರತ್ತೆ, ಹಾಗಂತ ಪಶ್ಚಾತ್ತಾಪದಲ್ಲೇ ಜೀವನ ಕಳೀತಾ ಇದ್ರೆ ನೆಮ್ಮದಿ ಇರಲ್ಲ ಪಾಪು. ತಾತ ಹೇಳ್ದಾಗೆ ಆಗಿದ್ದಾಗೋಯ್ತು ಅಂತೆಲ್ಲ ಬಿಟ್ಟು ಮುಂದಕ್ಕೆ ಹೋಗೋಣ ಅಲ್ವಾ? ನಿಜವಾಗ್ಲೂ ಕ್ಷಮಿಸಿದ್ಯಮ್ಮ? ತಾಯಿ ಕಣೋ ನಾನು. ಕ್ಷಮಿಸದೇ ಇದ್ರೆ ತಾಯಿ ಹೇಗಾಗ್ತೀನಿ ಹೇಳು? ಈಗ ಅದನ್ನು ಬಿಡು. ಇವತ್ತು ಆಫೀಸಲ್ಲಿ ನಿಮ್ಗೆ ಸಂದರ್ಶನ ಆಯ್ತು ಅಂತಲ್ಲ, ಅದು ಹೇಗಾಯ್ತು? ಆ ಕೆಲಸದಲ್ಲಿ ಕೆಲಸಕ್ಕಿಂತ ಜಾಸ್ತಿ ಪಾಲಿಟಿಕ್ಸ್ ಇದೆ ಅಮ್ಮ. ನನಗಾಗಿ ಬರಲ್ಲ. ನಾನು ಇಂಟರ್ವ್ಯೂಗೆ ಹೋಗೋಕ್ಕೂ ಮುಂಚೆನೇ ಅವ್ರು ನನಗೆ ಕೆಲಸ ಕೊಡ್ಬಾರ್ದು ಅಂತ ಡಿಸೈಡ್ ಮಾಡಿದ್ದಾರೆ. ಹೋಗ್ಲಿ ಬಿಡು, ನಮ್ಮ ಹಣೆಯಲ್ಲಿ ಏನು ಬರ್ದಿರುತ್ತೋ ಅದೇ ನಮಗೆ ಸಿಗೋದು. ನಿನ್ನನ್ನು ಕೆಲಸಕ್ಕೆ ತಗೊಳ್ಳೋ ಅದೃಷ್ಟ ಅವ್ರಿಗಿಲ್ಲ ಅನಿಸುತ್ತೆ. ಹಲೋ ಮಾಧವ್ ಸರ್, ಹೇಗಿದ್ದೀರಾ? ವೇದಾಂತ್, ಹೇಗಿದೆಯಾ? ಹೇಳಿ, ಏನೋ ಮಾತಾಡಬೇಕು ಅಂತಲೇ ಫೋನ್ ಮಾಡಿದ್ದೀರಾ? ನಿಂಗೆ ಗೊತ್ತಾಯ್ತು? ಆಗಲೇ ನೀವು ಹೇಗಿದ್ದೀರಾ ಅಂತ ನಾನು ಕೇಳಿದಾಗ ನೀವು ಅದಕ್ಕೆ ಉತ್ತರ ಕೊಡಲಿಲ್ಲ. ಸೊ ನೀವು ಆರಾಮಿಲ್ಲ ಅಂತ ನಾನು ಅಸ್ಯೂಮ್ ಮಾಡಿಕೊಂಡೆ. ಯಾವುದೋ ಒಂದು ವಿಷಯ ನಿಮ್ಮನ್ನು ಕಾಡ್ತಿದೆ, ಅದ್ರ ಬಗ್ಗೆ ಮಾತಾಡೋದಕ್ಕೆ ಖಂಡಿತವಾಗ್ಲೂ ಫೋನ್ ಮಾಡಿರ್ತೀರಿ. ಆ ವಿಷಯ ಏನು ಅಂತ ಹೇಳಿ. ಎರಡು ಮೂರು ದಿನದಲ್ಲಿ ಇಷ್ಟೆಲ್ಲ ಆಗೋಯ್ತು. ಓ, ದಟ್ಸ್ ರಿಯಲಿ ಸ್ಯಾಡ್. ತುಳಸಿ ಮೇಡಮ್ ಅವ್ರು ಹೇಗಿದ್ದಾರೆ? ಏನು ಅನಾಹುತ ಆಗಿಲ್ಲ ತಾನೆ? ಅವರು ತಕ್ಷಣ ಹುಷಾರಾಗಿ ಆರಾಮಾಗಿ ಓಡಾಡ್ಕೊಂಡಿದ್ದಾರೆ. ಆದರೆ ಸಮಸ್ಯೆ ಅಂತ ಶುರುವಾಗಿದ್ದು ನಂದು. ಅವತ್ತು ನೀನು ಕೆಫೆಗೆ ಬಂದು ಮಾತಾಡಿದ ಮೇಲೆ ನನ್ನಲ್ಲಿ ನೂರಾರು ಪ್ರಶ್ನೆಗಳು ಹುಟ್ಕೊಂಡ್ರು ನಾನು ಅದನ್ನು ಸೀರಿಯಸ್ ಆಗಿ ತಗೊಳ್ಳಿಲ್ಲ. ಆದರೆ ಅವರು ದಿನ ಕೆಫೆಗೆ ಬರ್ತಾ ಇದ್ರಲ್ವಾ, ನನಗೆ ಅವ್ರು ಇಲ್ದಿರೋ ಆತಂಕ ಯಾವತ್ತೂ ಕಾಡಲಿಲ್ಲ. ಆದರೆ ಯಾವತ್ತು ಅವ್ರಿಗೆ ಆಕ್ಸಿಡೆಂಟ್ ಆಗಿ ಜೀವಕ್ಕೆ ಅಪಾಯ ಅನ್ನೋ ಸಂದರ್ಭ ಬಂತಲ್ಲ, ಆಗ ನಾನು
ಅಲ್ಲಾಡೋದೆ, ಆತಂಕ ಆಗೋಯ್ತು. ಬಹುಶಃ ಬೆಸ್ಟ್ ಫ್ರೆಂಡ್ ಇಂಥ ಸ್ಥಿತಿಲಿದ್ರೂ ಹೀಗೆ ಆಗುತ್ತೆ ನಾವು. ಆದರೆ ಇವತ್ತು ನಾನು ಅವ್ರ ಮನೆಗೆ ಹೋದಾಗ ಅವರು ಮತ್ತೆ ಆಚೆ ಹೋಗಿದ್ದಾರೆ ಅಂತ ಗೊತ್ತಾಗಿ ನನ್ನ ಮನಸ್ಸು ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ. ಅವರು ವಾಪಸ್ ಬರೋವರೆಗೂ ನಾನಾಗೇ ಇರಲಿಲ್ಲ. ಯಾಕೆ ಹೀಗಾಗ್ತಿದೆ ಅಂತ ಗೊತ್ತೇ ಆಗ್ತಿಲ್ಲ ವೇದಾಂತ್. ಮಾಧವ್ ಸರ್, ನಮ್ಮ ಲೈಫಲ್ಲಿ ಯಾರೊಬ್ರು ಇಲ್ಲದೆ ಹೋದ್ರೆ ಪ್ರಪಂಚನೇ ತಲೆ ಕೆಳಗಾಗತ್ತೆ ಅಂತ ನಮ್ಗೆ ಅನ್ಸೋದೇ ಆದ್ರೆ ಆ ಸಂಬಂಧ ಯಾವಾಗಲೂ ಕೇವಲ ಸ್ನೇಹ ಆಗಿರೋದಿಲ್ಲ, ಅದಕ್ಕೂ ಮೀರಿದೊಂದು ಭಾವ. ಇದು ನಿಮಗೆ ನಿಜ ಅನಿಸ್ತಿಲ್ವಾ ಮಾಧವ್ ಸರ್? ನನಗೂ ಅದೇ ಗೊತ್ತಾಗ್ತಿಲ್ಲ ವೇದಾಂತ್. ಬರೀ ಸ್ನೇಹ ಅಲ್ಲ ಅನ್ನೋದಾದ್ರೆ ಬೇರೆ ಏನಾಗಿರಕ್ಕೆ ಸಾಧ್ಯ? ಒಂದು 2 ದಿನ ತುಳಸಿ ಮೇಡಮ್ನ ಭೇಟಿ ಮಾಡಬೇಡಿ, ಫೋನ್ ಅಥವಾ ಮೆಸೇಜ್ ಕೂಡ ಮಾಡಬೇಡಿ. ಅಷ್ಟೇ ಅಲ್ಲ, ಅವ್ರ ಬಗ್ಗೆ ಯೋಚನೆ ಕೂಡ ಮಾಡಬೇಡಿ. ತುಳಸಿಯವರ ಬಗ್ಗೆ ನನಗಿರೋ ಭಾವನೆ ಏನು ಅಂತ ತಿಳ್ಕೊಳ್ಳೋದಕ್ಕೆ ಎಷ್ಟು ಸುಲಭವಾದ ದಾರಿ ಇದೆ ಅಂತಾದರೆ ಇದನ್ನು ಫುಲ್ಫಿಲ್ ಮಾಡಲೇಬೇಕು. ಮಾವ ಯಾಕಿನ್ನೂ ರೆಡಿ ಆಗಿಲ್ಲ? ಮಾವ ಹುಷಾರಾಗಿದ್ದೀರ ತಾನೆ? ಹುಷಾರಾಗಿದ್ದೀನಿ ಪೂರ್ಣಿ. ಮಾವ ನಿನ್ನೆ ನಿಮ್ಮ ಜೊತೆ ಮಾತಾಡೋಕ್ಕಾಗಿಲ್ಲ, ಅದಕ್ಕೆ ನೀವು ಹೊರಡೋದ್ರೊಳಗೆ ನಿಮ್ಮ ಜೊತೆ ಮಾತಾಡಿ ಹೋಗೋಣ ಅಂತ ಬಂದೆ. ತುಳಸಿ ಅಮ್ಮ ಹೇಗಿದ್ದಾರೆ ಮಾವ? ಅವ್ರ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದಮೇಲೆ ಅವ್ರನ್ನ ನೋಡಕ್ಕೆ ಹೋಗಬೇಕು ಅಂದ್ಕೊಂಡೆ, ಆಗಲೇ ಇಲ್ಲ. ಹುಷಾರಾಗಿದ್ದಾರೆ ಅಲ್ವಾ? ಪರವಾಗಿಲ್ಲ ಪೂರ್ಣಿ, ಹುಷಾರಾಗಿದ್ದಾರೆ. ನಾನು ಫ್ರೆಶ್ ಆಗಿ ಬರ್ತೀನಿ. ಯಾಕೊಂಥರ ಇದ್ದಾರೆ ಇವತ್ತು? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಆಲ್ ಓಕೆ ಅಲ್ವಾ? ಹಾಂ ಸರ್, ಇವತ್ತಿನ ಮೆನು ಬಗ್ಗೆ ಮಾತಾಡಕ್ಕೆ ಅಂತ ಬಂದೆ. ಅವತ್ತು ತುಳಸಿ ಮೇಡಮು ರಾಗಿ ಪಿಜ್ಜಾ ಮಾಡಿದ್ರಲ್ಲ, ಅದಕ್ಕೆ ತುಂಬಾ ಡಿಮಾಂಡ್ ಇದೆ ಸರ್. ಬಂದವರೆಲ್ಲ ಅದನ್ನೇ ಕೇಳ್ತಿದ್ದಾರೆ. ತುಳಸಿ ಮೇಡಮ್ ಬೇರೆ ರಜದಲ್ಲಿದ್ದಾರಲ್ಲ, ಬೇರೆ ಶೆಫ್ಸ್ ಇದನ್ನ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಓಕೆ ಅಲ್ವಾ ಸರ್? ಹುಟ್ಟುಹಬ್ಬದ ಶುಭಾಶಯಗಳು. ಇದು ನಮ್ಮೆಲ್ಲರ ಕಡೆಯಿಂದ. ಈ ಥರ ಶರ್ಟ್ ಹಾಕಿ ಅಭ್ಯಾಸನೇ ಇಲ್ಲ ಅಂದರೆ ಮಾಧವ್ ಅವರೇ, ನಿಮಗೆ ಚೆನ್ನಾಗಿ ಕಾಣುತ್ತೆ ಮಾಧವ್ ಅವರೇ. ಖಾಲಿ ಹೊಟ್ಟೆಲಿ ಕುರ್ಕುಲ್ ತಿಂಡಿ ತಿನ್ನೋದು ಒಳ್ಳೇದಲ್ಲ. ಮೊದಲು ಹಣ್ಣು ತಿನ್ನಿ. ಎಲ್ಲರೂ ಹಣ್ಣು ತಿಂದಮೇಲೆ ಇದನ್ನು ತಿಂತಾ ಇರೋದು. ಸರ್, ತುಳಸಿ ಮೇಡಮ್ ಹುಷಾರಾದ್ರ? ಅವ್ರು ಯಾವಾಗಿಂದ ಕೆಲ್ಸಕ್ಕೆ ಬರ್ತಾರೆ? ಸರ್, ಎಕ್ಸ್ಕ್ಯೂಸ್ ಮೀ ಸರ್. ಹಾಂ ಹಾಂ ಮ್ಯಾಗಿ, ಏನು ಯೋಚಿಸ್ತಾ ಇದ್ದೀರಾ ಸರ್? ನಾನು ತುಳಸಿ ಮೇಡಮು ಯಾವಾಗಿಂದ ಬರ್ತಾರೆ ಅಂತ. ನನಗೊಂದು ಸ್ವಲ್ಪ ಕೆಲಸ ಇದೆ, ಬರ್ತೀನಿ. ಇಲ್ಲ ಸರ್, ನೆನ್ನೆನೇ ಅಭಿ ಕಂಪ್ನಿ ಇನ್ವೆಸ್ಟರ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂದ್ಕೊಂಡಿದ್ದೆ. ಬಟ್ ಯಾರೋ ತುಂಬ ಕೇರ್ಫುಲ್ಲಾಗಿ ಡೀಲ್ ಮಾಡಿದ್ದಾರೆ. ಅಕೌಂಟ್ಸ್ ಕೂಡ ಟ್ರ್ಯಾಕ್ ಮಾಡೋಕ್ಕಾಗಿಲ್ಲ. ಓ, ಹಾಗಂದ್ರೆ ಅವ್ರು ಯಾರು ಅಂತ ತಿಳ್ಕೊಳಕ್ ಆಗೋದಿಲ್ಲ ಅಂತೀರಾ? ಹಾಗೇನಿಲ್ಲ ಸರ್, ನಮ್ಮ ಹತ್ರ ಆಗ್ತಿಲ್ಲ ಅಷ್ಟೇ. ಪ್ರೈವೇಟ್ ಇನ್ವೆಸ್ಟಿಗೇಟರ್ಗೆ ಹೇಳಿದ್ರೆ ವರ್ಕೌಟ್ ಆಗ್ಬೋದು ಅಂದ್ಕೊಳ್ತೀನಿ. ಓಕೆ, ಲೆಟ್ಸ್ ಡೂ ಇಟ್. ನನಗೆ ಅಭಿ ಕಂಪ್ನಿಗೆ ಯಾರು ಇನ್ವೆಸ್ಟ್ ಮಾಡ್ತಿದ್ದಾರೆ ಅಂತ ಗೊತ್ತಾಗಬೇಕು. ಜಸ್ಟ್ ಆಸ್ ಎ ಕನ್ಸರ್ನ್. ಅವನು ಬಿಸ್ನೆಸ್ ಹೊಸ್ತು, ಇಂಡಿಪೆಂಡೆಂಟಾಗಿ ಏನೋ ಮಾಡ್ಬೇಕಂತ ಹೊರಟಿದ್ದಾನೆ. ಅವ್ನಿಗೇನು ಸಮಸ್ಯೆ ಆಗಬಾರ್ದು ಅನ್ನೋದೇ ನನ್ನ ಇಂಟೆನ್ಷನ್. ಐ ನೋ ಸರ್.
At any cost, I will try to find that investor very soon. ಆಲ್ ದ ಬೆಸ್ಟ್. Thank you, sir. ಮಂಥನ್, Yes, sir. ನೆನ್ನೆ ನಮ್ಮ ಕೆಫೆಟೇರಿಯಲ್ಲಿ ಒಬ್ರು ಲೇಡಿನ ನೋಡಿದೆ. ಅವ್ರ ಮಗನಿಗಂತ ಊಟ ತಂದಿದ್ರು, ಬೈ ಮಿಸ್ಟೇಕಾಗಿ ನಾನು ಊಟ ಮಾಡಿಬಿಟ್ಟೆ. ಆಮೇಲೆ ಮಾತಾಡ್ಸೋಣ ಅಂದರೆ ನಾನು ಹ್ಯಾಂಡ್ ವಾಶ್ ಮಾಡಿ ಬರೋಷ್ಟರೊಳಗೆ ಹೊರಟೋಗಿದ್ರು. ಆ ಲೇಡಿ ಯಾರು ಅಂತ ತಿಳ್ಕೊಬೋದಾ? I will try, sir. ಯಾಕಂದರೆ ನಮ್ಮದು ಶೇರ್ ಕೆಫೆಟೇರಿಯಾ ಅಲ್ವಾ, ಬಿಲ್ಡಿಂಗ್ನಲ್ಲಿರೋ ಎಲ್ಲ ಆಫೀಸ್ನವರು ಅಲ್ಲಿಗೆ ಬರ್ತಾರೆ. ಸೊ ಯಾರು ಅಂತ ಪತ್ತೆ ಮಾಡೋಕ್ಕಾಗುತ್ತೋ ಇಲ್ವೋ, ಬಟ್ ಸ್ಟಿಲ್ ನಾನು ಟ್ರೈ ಮಾಡ್ತೀನಿ. ಶೋರ್. ಓಕೆ ಸರ್. ಎಸ್ ಮಂಥನ್, ಕ್ಲೈಂಟ್ ಮೀಟಿಂಗ್ ಇತ್ತಲ್ವಾ, ಹೋಗಲ್ವಾ? ಈಗ ಹೊರಟೆ ಸರ್. ಅದಕ್ಕೂ ಮುಂಚೆ ನಿಮ್ಮ ಜೊತೆ ಒಂದು ಇಂಪಾರ್ಟೆಂಟ್ ವಿಷಯ ಹೇಳಬೇಕಾಗಿತ್ತು. ನಿಮ್ಮ ಮುಖ ನೋಡಿದ್ರೆ ಏನೋ ಸೀರಿಯಸ್ ವಿಷಯ ಅನಿಸ್ತಿದೆ, ಹೇಳಿ ಮಂಥನ್. ಸರ್, ಅದು ಅಭಿ ಕಂಪ್ನಿ ಇನ್ವೆಸ್ಟರ್ ವಿಷಯ. ಓ, ಎನಿ ಪ್ರೋಗ್ರೆಸ್? ಎಸ್ ಸರ್. ಇನ್ವೆಸ್ಟರ್ ಯಾರು ಅನ್ನೋದನ್ನ ಪ್ರೈವೇಟ್ ಇನ್ವೆಸ್ಟಿಗೇಟರ್ ಪತ್ತೆ ಮಾಡಿದ್ದಾರೆ. ಸೀರಿಯಸ್ಲಿ? ಯಾ ಸರ್. ಆ ಕಂಪ್ನಿ ಎಂಪ್ಲಾಯ್ ಒಬ್ರದ್ದು ಕಾಲ್ ಲಾಗ್ನ ಚೆಕ್ ಮಾಡಿದ್ವಿ. ಹಾಗೆ ಮೊದಲೇ ಇನ್ವೆಸ್ಟರ್ಸು ಹಾರ್ಡ್ ಕ್ಯಾಶ್ ಕೊಟ್ಟಿರೋದ್ರಿಂದ ಅವ್ರ ಇನ್ವೆಸ್ಟ್ಮೆಂಟ್ಗೆ ಒಪ್ಕೊಂಡಿದ್ದ ಟೈಮಲ್ಲೇ ಬ್ಯಾಂಕಿಗೆ ಡೆಪಾಸಿಟ್ ಆಗಿರೋ ಹಾರ್ಡ್ ಕ್ಯಾಶ್ದು ಸೀರಿಯಲ್ ನಂಬರ್ನ ನೋಡಿದ್ವಿ. ವೆರಿ ಗುಡ್. ಹೇಳಿ, ಯಾರಿಗೆ ಕೆಲಸ ಮಾಡಿದ್ದು? ಸರ್, ಅದು ಹೇಳಿ ಮಂಥನ್, ನನಗೆ ಸುತ್ತಿ ಬಳಸಿ ಮಾತಾಡಿದ್ರೆ ಆಗಲ್ಲ ಅಂತ ಗೊತ್ತು ತಾನೆ. ಹೇಳಿ, ಹೂ ಇಸ್ ಇಟ್? ಸರ್, ಅದು ಅವ್ರ ನಿಮ್ಮ ಫ್ಯಾಮಿಲಿ. ಎಸ್, ಐ ರಿಯಲಿ ಥಾಟ್ ಸೊ. ನನಗೆ ಗೊತ್ತಿತ್ತು ಇದು ಆ ಜನಾರ್ದನ್ ಕೆಲಸನೇ ಅಂತ. ಹೇಳ್ದೆ ಅಭಿಗೆ ಅವನ್ನ ನಂಬೇಡ ಅಂತ. ಅಭಿ ಅವರಿಂದ ಡೈರೆಕ್ಟಾಗಿ ಸಹಾಯ ತೊಗೊಳಕ್ಕಾಗಲ್ಲ ಅಂತ ಗೊತ್ತಾಯ್ತಲ್ವಾ, ಅದಕ್ಕೆ ಈ ಥರ ಫೇಕ್ ಕಂಪ್ನಿ ಕ್ರಿಯೇಟ್ ಮಾಡಿ ಇನ್ವೆಸ್ಟ್ ಮಾಡಿ ಅಭಿನ ತನ್ನ ಕಂಟ್ರೋಲಲ್ಲಿ ಇಟ್ಕೋಬೇಕಂತ ಪ್ಲಾನ್ ಮಾಡಿದ್ದಾನೆ. ಈ ಸಲ ನಾನು ಅವನ್ನ ಸುಮ್ಮನೆ ಬಿಡಲ್ಲ. ಸರ್, ಅದು ನೀವು ಅಂದ್ಕೊಂಡಾಗೆ ಇನ್ವೆಸ್ಟ್ ಮಾಡಿರೋದು ಜನಾರ್ದನ್ ಅವರಲ್ಲ, ನಿಮ್ಮ ಚಿಕ್ಕಮ್ಮ ಶಾರ್ವರಿ ಮೇಡಮ್.